ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಸಾಧಾರಣವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಈವನ್ ದೇವಸ್ಥಾನ ಎಲ್ಲ ಕಡೆ ಈ ಮಕ್ಕಳಿಗೆ ಹಾಲುಣಿಸೋದಕ್ಕೆ ಒಂದು ಕೋಣೆ ಮಾಡಿರ್ತಾರೆ. ಇತ್ತೀಚೆಗೆ ಅದು ಭಾಳ ದೊಡ್ಡ ಟ್ರೆಂಡ್ ಆಗಿದೆ, ಮಾಡೇ ಮಾಡ್ತಾರೆ. ಆದರೆ ನೋಡಿ, ನಮ್ಮ ಮೆಟ್ರೋದಲ್ಲಿ ಏನಾಗ್ಬಿಡ್ತು, ಅಲ್ಲಿ ಟ್ರಿನಿಟಿ ಸ್ಟೇಷನ್ ಇದೆ, MG ರೋಡ್ ಪಕ್ಕದಲ್ಲಿ ಟ್ರಿನಿಟಿ ಅಂತ ಅದರ ಹೆಸರು. ಅಲ್ಲಿ ಮಗು ಅಳ್ತಾ ಇದೆ, ಹಾಲುಣಿಸಬೇಕು, ತಾಯಿಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ಪರದಾಡಿ ನೋಡಿ, ಈ ಥರ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಲುಣಿಸ್ತಾ ಇದ್ದಾರೆ. ನೋಡಿ, ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ನಾವು ಯಾರೋ ವಿಡಿಯೋ ಮಾಡಿದ್ದು ಒಂದು ಒಳ್ಳೆ ಕೆಲಸಕ್ಕಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಗುವಿಗೆ ಹಾಲುಣಿಸಲು ತಾಯಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆಮೇಲೆ ನಮ್ಮ ಮೆಟ್ರೋದಲ್ಲಿ ಯಾಕೆ ಒಂದು ಪುಟ್ಟ ಆರೈಕೆ ಕೇಂದ್ರ ಮಾಡಿಲ್ಲ? ದೇವಸ್ಥಾನ, BMTC ಬಸ್ಸು, KSRTC ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರ ಇದೆ, ನಮ್ಮ ಮೆಟ್ರೋದಲ್ಲಿ ಯಾಕೆ ಮಾಡಿಲ್ಲ? ಆಮೇಲೆ ನಿರ್ಭಯ ಯೋಜನೆಯಡಿ ಬಸ್ ನಿಲ್ದಾಣದಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆಯಾಗಿದೆ, ಆದರೆ ನಮ್ಮ ಮೆಟ್ರೋದಲ್ಲಿ ಹಾಲುಣಿಸಲು ತಾಯಿಯ ಪರದಾಟ ಎಲ್ಲ. ಆಮೇಲೆ ದೊಡ್ಡ ಇದೇನು ಬೇಕಾಗಿಲ್ಲ ರೀ, ಅದು ಒಂದು ಸಣ್ಣ ರೂಮ್ ಥರ ಆಯಿತಾ. ಇಂಥದ್ದೆಲ್ಲದರಲ್ಲಿ ಮಾಡಿದರೆ ಒಳ್ಳೆಯದು. ಆದಷ್ಟು ಬೇಗ ಮೆಟ್ರೋಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಸಾಧಾರಣವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಈವನ್ ದೇವಸ್ಥಾನ ಎಲ್ಲ ಕಡೆ ಈ ಮಕ್ಕಳಿಗೆ ಹಾಲುಣಿಸೋದಕ್ಕೆ ಒಂದು ಕೋಣೆ ಮಾಡಿರ್ತಾರೆ. ಇತ್ತೀಚೆಗೆ ಅದು ಭಾಳ ದೊಡ್ಡ ಟ್ರೆಂಡ್ ಆಗಿದೆ, ಮಾಡೇ ಮಾಡ್ತಾರೆ. ಆದರೆ ನೋಡಿ, ನಮ್ಮ ಮೆಟ್ರೋದಲ್ಲಿ ಏನಾಗ್ಬಿಡ್ತು, ಅಲ್ಲಿ ಟ್ರಿನಿಟಿ ಸ್ಟೇಷನ್ ಇದೆ, MG ರೋಡ್ ಪಕ್ಕದಲ್ಲಿ ಟ್ರಿನಿಟಿ ಅಂತ ಅದರ ಹೆಸರು. ಅಲ್ಲಿ ಮಗು ಅಳ್ತಾ ಇದೆ, ಹಾಲುಣಿಸಬೇಕು, ತಾಯಿಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ಪರದಾಡಿ ನೋಡಿ, ಈ ಥರ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಲುಣಿಸ್ತಾ ಇದ್ದಾರೆ. ನೋಡಿ, ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ನಾವು ಯಾರೋ ವಿಡಿಯೋ ಮಾಡಿದ್ದು ಒಂದು ಒಳ್ಳೆ ಕೆಲಸಕ್ಕಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಗುವಿಗೆ ಹಾಲುಣಿಸಲು ತಾಯಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆಮೇಲೆ ನಮ್ಮ ಮೆಟ್ರೋದಲ್ಲಿ ಯಾಕೆ ಒಂದು ಪುಟ್ಟ ಆರೈಕೆ ಕೇಂದ್ರ ಮಾಡಿಲ್ಲ? ದೇವಸ್ಥಾನ, BMTC ಬಸ್ಸು, KSRTC ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರ ಇದೆ, ನಮ್ಮ ಮೆಟ್ರೋದಲ್ಲಿ ಯಾಕೆ ಮಾಡಿಲ್ಲ? ಆಮೇಲೆ ನಿರ್ಭಯ ಯೋಜನೆಯಡಿ ಬಸ್ ನಿಲ್ದಾಣದಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆಯಾಗಿದೆ, ಆದರೆ ನಮ್ಮ ಮೆಟ್ರೋದಲ್ಲಿ ಹಾಲುಣಿಸಲು ತಾಯಿಯ ಪರದಾಟ ಎಲ್ಲ. ಆಮೇಲೆ ದೊಡ್ಡ ಇದೇನು ಬೇಕಾಗಿಲ್ಲ ರೀ, ಅದು ಒಂದು ಸಣ್ಣ ರೂಮ್ ಥರ ಆಯಿತಾ. ಇಂಥದ್ದೆಲ್ಲದರಲ್ಲಿ ಮಾಡಿದರೆ ಒಳ್ಳೆಯದು. ಆದಷ್ಟು ಬೇಗ ಮೆಟ್ರೋಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಸಾಧಾರಣವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಈವನ್ ದೇವಸ್ಥಾನ ಎಲ್ಲ ಕಡೆ ಈ ಮಕ್ಕಳಿಗೆ ಹಾಲುಣಿಸೋದಕ್ಕೆ ಒಂದು ಕೋಣೆ ಮಾಡಿರ್ತಾರೆ. ಇತ್ತೀಚೆಗೆ ಅದು ಭಾಳ ದೊಡ್ಡ ಟ್ರೆಂಡ್ ಆಗಿದೆ, ಮಾಡೇ ಮಾಡ್ತಾರೆ. ಆದರೆ ನೋಡಿ, ನಮ್ಮ ಮೆಟ್ರೋದಲ್ಲಿ ಏನಾಗ್ಬಿಡ್ತು, ಅಲ್ಲಿ ಟ್ರಿನಿಟಿ ಸ್ಟೇಷನ್ ಇದೆ, MG ರೋಡ್ ಪಕ್ಕದಲ್ಲಿ ಟ್ರಿನಿಟಿ ಅಂತ ಅದರ ಹೆಸರು. ಅಲ್ಲಿ ಮಗು ಅಳ್ತಾ ಇದೆ, ಹಾಲುಣಿಸಬೇಕು, ತಾಯಿಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ಪರದಾಡಿ ನೋಡಿ, ಈ ಥರ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಲುಣಿಸ್ತಾ ಇದ್ದಾರೆ. ನೋಡಿ, ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ನಾವು ಯಾರೋ ವಿಡಿಯೋ ಮಾಡಿದ್ದು ಒಂದು ಒಳ್ಳೆ ಕೆಲಸಕ್ಕಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಗುವಿಗೆ ಹಾಲುಣಿಸಲು ತಾಯಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆಮೇಲೆ ನಮ್ಮ ಮೆಟ್ರೋದಲ್ಲಿ ಯಾಕೆ ಒಂದು ಪುಟ್ಟ ಆರೈಕೆ ಕೇಂದ್ರ ಮಾಡಿಲ್ಲ? ದೇವಸ್ಥಾನ, BMTC ಬಸ್ಸು, KSRTC ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರ ಇದೆ, ನಮ್ಮ ಮೆಟ್ರೋದಲ್ಲಿ ಯಾಕೆ ಮಾಡಿಲ್ಲ? ಆಮೇಲೆ ನಿರ್ಭಯ ಯೋಜನೆಯಡಿ ಬಸ್ ನಿಲ್ದಾಣದಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆಯಾಗಿದೆ, ಆದರೆ ನಮ್ಮ ಮೆಟ್ರೋದಲ್ಲಿ ಹಾಲುಣಿಸಲು ತಾಯಿಯ ಪರದಾಟ ಎಲ್ಲ. ಆಮೇಲೆ ದೊಡ್ಡ ಇದೇನು ಬೇಕಾಗಿಲ್ಲ ರೀ, ಅದು ಒಂದು ಸಣ್ಣ ರೂಮ್ ಥರ ಆಯಿತಾ. ಇಂಥದ್ದೆಲ್ಲದರಲ್ಲಿ ಮಾಡಿದರೆ ಒಳ್ಳೆಯದು. ಆದಷ್ಟು ಬೇಗ ಮೆಟ್ರೋಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಸಾಧಾರಣವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಈವನ್ ದೇವಸ್ಥಾನ ಎಲ್ಲ ಕಡೆ ಈ ಮಕ್ಕಳಿಗೆ ಹಾಲುಣಿಸೋದಕ್ಕೆ ಒಂದು ಕೋಣೆ ಮಾಡಿರ್ತಾರೆ. ಇತ್ತೀಚೆಗೆ ಅದು ಭಾಳ ದೊಡ್ಡ ಟ್ರೆಂಡ್ ಆಗಿದೆ, ಮಾಡೇ ಮಾಡ್ತಾರೆ. ಆದರೆ ನೋಡಿ, ನಮ್ಮ ಮೆಟ್ರೋದಲ್ಲಿ ಏನಾಗ್ಬಿಡ್ತು, ಅಲ್ಲಿ ಟ್ರಿನಿಟಿ ಸ್ಟೇಷನ್ ಇದೆ, MG ರೋಡ್ ಪಕ್ಕದಲ್ಲಿ ಟ್ರಿನಿಟಿ ಅಂತ ಅದರ ಹೆಸರು. ಅಲ್ಲಿ ಮಗು ಅಳ್ತಾ ಇದೆ, ಹಾಲುಣಿಸಬೇಕು, ತಾಯಿಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ಪರದಾಡಿ ನೋಡಿ, ಈ ಥರ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಲುಣಿಸ್ತಾ ಇದ್ದಾರೆ. ನೋಡಿ, ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ.
ಇದನ್ನು ನಾವು ಯಾರೋ ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದು ಒಂದು ಒಳ್ಳೆ ಕೆಲಸಕ್ಕಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಗುವಿಗೆ ಹಾಲುಣಿಸಲು ತಾಯಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆಮೇಲೆ ನಮ್ಮ ಮೆಟ್ರೋದಲ್ಲಿ ಯಾಕೆ ಒಂದು ಪುಟ್ಟ ಆರೈಕೆ ಕೇಂದ್ರ ಮಾಡಿಲ್ಲ? ದೇವಸ್ಥಾನ, BMTC ಬಸ್ಸು, KSRTC ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರ ಇದೆ, ನಮ್ಮ ಮೆಟ್ರೋದಲ್ಲಿ ಯಾಕೆ ಮಾಡಿಲ್ಲ? ಆಮೇಲೆ ನಿರ್ಭಯ ಯೋಜನೆಯಡಿ ಬಸ್ ನಿಲ್ದಾಣದಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆಯಾಗಿದೆ, ಆದರೆ ನಮ್ಮ ಮೆಟ್ರೋದಲ್ಲಿ ಹಾಲುಣಿಸಲು ತಾಯಿಯ ಪರದಾಟ ಎಲ್ಲ. ಆಮೇಲೆ ದೊಡ್ಡ ಇದೇನು ಬೇಕಾಗಿಲ್ಲ ರೀ, ಅದು ಒಂದು ಸಣ್ಣ ರೂಮ್ ಥರ ಆಯಿತಾ. ಇಂಥದ್ದೆಲ್ಲದರಲ್ಲಿ ಮಾಡಿದರೆ ಒಳ್ಳೆಯದು. ಆದಷ್ಟು ಬೇಗ ಮೆಟ್ರೋಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಸಾಧಾರಣವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಈವನ್ ದೇವಸ್ಥಾನ ಎಲ್ಲ ಕಡೆ ಈ ಮಕ್ಕಳಿಗೆ ಹಾಲುಣಿಸೋದಕ್ಕೆ ಒಂದು ಕೋಣೆ ಮಾಡಿರ್ತಾರೆ. ಇತ್ತೀಚೆಗೆ ಅದು ಭಾಳ ದೊಡ್ಡ ಟ್ರೆಂಡ್ ಆಗಿದೆ, ಮಾಡೇ ಮಾಡ್ತಾರೆ. ಆದರೆ ನೋಡಿ, ನಮ್ಮ ಮೆಟ್ರೋದಲ್ಲಿ ಏನಾಗ್ಬಿಡ್ತು, ಅಲ್ಲಿ ಟ್ರಿನಿಟಿ ಸ್ಟೇಷನ್ ಇದೆ, MG ರೋಡ್ ಪಕ್ಕದಲ್ಲಿ ಟ್ರಿನಿಟಿ ಅಂತ ಅದರ ಹೆಸರು. ಅಲ್ಲಿ ಮಗು ಅಳ್ತಾ ಇದೆ, ಹಾಲುಣಿಸಬೇಕು, ತಾಯಿಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ಪರದಾಡಿ ನೋಡಿ ಈ ಥರ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಲುಣಿಸ್ತಾ ಇದ್ದಾರೆ. ನೋಡಿ, ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ನಾವು ಯಾರೋ ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದು ಒಂದು ಒಳ್ಳೆ ಕೆಲಸಕ್ಕಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಗುವಿಗೆ ಹಾಲುಣಿಸಲು ತಾಯಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆಮೇಲೆ ನಮ್ಮ ಮೆಟ್ರೋದಲ್ಲಿ ಯಾಕೆ ಒಂದು ಪುಟ್ಟ ಆರೈಕೆ ಕೇಂದ್ರ ಮಾಡಿಲ್ಲ? ದೇವಸ್ಥಾನ, BMTC ಬಸ್ಸು, KSRTC ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರ ಇದೆ, ನಮ್ಮ ಮೆಟ್ರೋದಲ್ಲಿ ಯಾಕೆ ಮಾಡಿಲ್ಲ? ಆಮೇಲೆ ನಿರ್ಭಯ ಯೋಜನೆಯಡಿ ಬಸ್ ನಿಲ್ದಾಣದಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆಯಾಗಿದೆ, ಆದರೆ ನಮ್ಮ ಮೆಟ್ರೋದಲ್ಲಿ ಹಾಲುಣಿಸಲು ತಾಯಿಯ ಪರದಾಟ ಎಲ್ಲ. ಆಮೇಲೆ ದೊಡ್ಡ ಇದೇನು ಬೇಕಾಗಿಲ್ಲ ರೀ, ಅದು ಒಂದು ಸಣ್ಣ ರೂಮ್ ಥರ ಆಯಿತಾ. ಇಂಥದ್ದೆಲ್ಲದರಲ್ಲಿ ಮಾಡಿದರೆ ಒಳ್ಳೆಯದು. ಆದಷ್ಟು ಬೇಗ ಮೆಟ್ರೋಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಸಾಧಾರಣವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಈವನ್ ದೇವಸ್ಥಾನ ಎಲ್ಲ ಕಡೆ ಈ ಮಕ್ಕಳಿಗೆ ಹಾಲುಣಿಸೋದಕ್ಕೆ ಒಂದು ಕೋಣೆ ಮಾಡಿರ್ತಾರೆ. ಇತ್ತೀಚೆಗೆ ಅದು ಭಾಳ ದೊಡ್ಡ ಟ್ರೆಂಡ್ ಆಗಿದೆ, ಮಾಡೇ ಮಾಡ್ತಾರೆ. ಆದರೆ ನೋಡಿ, ನಮ್ಮ ಮೆಟ್ರೋದಲ್ಲಿ ಏನಾಗ್ಬಿಡ್ತು, ಅಲ್ಲಿ ಟ್ರಿನಿಟಿ ಸ್ಟೇಷನ್ ಇದೆ, MG ರೋಡ್ ಪಕ್ಕದಲ್ಲಿ ಟ್ರಿನಿಟಿ ಅಂತ ಅದರ ಹೆಸರು. ಅಲ್ಲಿ ಮಗು ಅಳ್ತಾ ಇದೆ, ಹಾಲುಣಿಸಬೇಕು, ತಾಯಿಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ಪರದಾಡಿ ನೋಡಿ ಈ ಥರ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಲುಣಿಸ್ತಾ ಇದ್ದಾರೆ. ನೋಡಿ, ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ನಾವು ಯಾರೋ ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದು ಒಂದು ಒಳ್ಳೆ ಕೆಲಸಕ್ಕಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಗುವಿಗೆ ಹಾಲುಣಿಸಲು ತಾಯಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆಮೇಲೆ ನಮ್ಮ ಮೆಟ್ರೋದಲ್ಲಿ ಯಾಕೆ ಒಂದು ಪುಟ್ಟ ಆರೈಕೆ ಕೇಂದ್ರ ಮಾಡಿಲ್ಲ? ದೇವಸ್ಥಾನ, BMTC ಬಸ್ಸು, KSRTC ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರ ಇದೆ, ನಮ್ಮ ಮೆಟ್ರೋದಲ್ಲಿ ಯಾಕೆ ಮಾಡಿಲ್ಲ? ಆಮೇಲೆ ನಿರ್ಭಯ ಯೋಜನೆಯಡಿ ಬಸ್ ನಿಲ್ದಾಣದಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆಯಾಗಿದೆ, ಆದರೆ ನಮ್ಮ ಮೆಟ್ರೋದಲ್ಲಿ ಹಾಲುಣಿಸಲು ತಾಯಿಯ ಪರದಾಟ ಎಲ್ಲ. ಆಮೇಲೆ ದೊಡ್ಡ ಇದೇನು ಬೇಕಾಗಿಲ್ಲ ರೀ, ಅದು ಒಂದು ಸಣ್ಣ ರೂಮ್ ಥರ ಆಯಿತಾ. ಇಂಥದ್ದೆಲ್ಲದರಲ್ಲಿ ಮಾಡಿದರೆ ಒಳ್ಳೆಯದು. ಆದಷ್ಟು ಬೇಗ ಮೆಟ್ರೋಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಸಾಧಾರಣವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಈವನ್ ದೇವಸ್ಥಾನ ಎಲ್ಲ ಕಡೆ ಈ ಮಕ್ಕಳಿಗೆ ಹಾಲುಣಿಸೋದಕ್ಕೆ ಒಂದು ಕೋಣೆ ಮಾಡಿರ್ತಾರೆ. ಇತ್ತೀಚೆಗೆ ಅದು ಭಾಳ ದೊಡ್ಡ ಟ್ರೆಂಡ್ ಆಗಿದೆ, ಮಾಡೇ ಮಾಡ್ತಾರೆ. ಆದರೆ ನೋಡಿ, ನಮ್ಮ ಮೆಟ್ರೋದಲ್ಲಿ ಏನಾಗ್ಬಿಡ್ತು, ಅಲ್ಲಿ ಟ್ರಿನಿಟಿ ಸ್ಟೇಷನ್ ಇದೆ, MG ರೋಡ್ ಪಕ್ಕದಲ್ಲಿ ಟ್ರಿನಿಟಿ ಅಂತ ಅದರ ಹೆಸರು. ಅಲ್ಲಿ ಮಗು ಅಳ್ತಾ ಇದೆ, ಹಾಲುಣಿಸಬೇಕು, ತಾಯಿಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ಪರದಾಡಿ ನೋಡಿ ಈ ಥರ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಲುಣಿಸ್ತಾ ಇದ್ದಾರೆ. ನೋಡಿ, ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ನಾವು ಯಾರೋ ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದು ಒಂದು ಒಳ್ಳೆ ಕೆಲಸಕ್ಕಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಗುವಿಗೆ ಹಾಲುಣಿಸಲು ತಾಯಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆಮೇಲೆ ನಮ್ಮ ಮೆಟ್ರೋದಲ್ಲಿ ಯಾಕೆ ಒಂದು ಪುಟ್ಟ ಆರೈಕೆ ಕೇಂದ್ರ ಮಾಡಿಲ್ಲ? ದೇವಸ್ಥಾನ, BMTC ಬಸ್ಸು, KSRTC ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರ ಇದೆ, ನಮ್ಮ ಮೆಟ್ರೋದಲ್ಲಿ ಯಾಕೆ ಮಾಡಿಲ್ಲ? ಆಮೇಲೆ ನಿರ್ಭಯ ಯೋಜನೆಯಡಿ ಬಸ್ ನಿಲ್ದಾಣದಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆಯಾಗಿದೆ, ಆದರೆ ನಮ್ಮ ಮೆಟ್ರೋದಲ್ಲಿ ಹಾಲುಣಿಸಲು ತಾಯಿಯ ಪರದಾಟ ಎಲ್ಲ. ಆಮೇಲೆ ದೊಡ್ಡ ಇದೇನು ಬೇಕಾಗಿಲ್ಲ ರೀ, ಅದು ಒಂದು ಸಣ್ಣ ರೂಮ್ ಥರ ಆಯಿತಾ.
ಇಂಥದ್ದೆಲ್ಲದರಲ್ಲಿ ಮಾಡಿದರೆ ಒಳ್ಳೆಯದು. ಆದಷ್ಟು ಬೇಗ ಮೆಟ್ರೋಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ.